ಕುಕ್ಕೆ ಸುಬ್ರಹ್ಮಣ್ಯದ ಕಾಮಗಾರಿಗಳ ಪರಿಶೀಲನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ನಡೆಸಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಇವರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಸುಸೂತ್ರವಾಗಿ ತಮ್ಮ ಸೇವೆಗಳನ್ನು ನೆರವೇರಿಸಲು ಹಾಗೂ ಅನ್ನಪ್ರಸಾದ ಸ್ವೀಕರಿಸಲು ಅನುಕೂಲವಾಗುವಂತೆ ಹೊಸದಾಗಿ ಪ್ರತ್ಯೇಕ ಪೂಜಾ ಶಾಲೆ ಹಾಗೂ ಭೋಜನ ಶಾಲೆ ಸುತ್ತುಪೌಳಿ ನಿರ್ಮಿಸಲು ಕ್ರಿಯಾಯೋಜನೆಯನ್ನು ತಯಾರಿಸಲು ನಿರ್ಧರಿಸಲಾಗಿದೆ ಎಂದರು. ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದರಿಂದ ಇಲ್ಲಿ ದರ್ಶನ ಸಮಯ ಹಾಗೂ ಅನ್ನಪ್ರಸಾದದ ಸಂದರ್ಭದಲ್ಲಿ ಭಕ್ತರು ಒಂದೇ ಕಡೆ ಸೇರೋದ್ರಿಂದ ತೊಂದರೆ ಉಂಟಾಗುತ್ತಿದ್ದು, ಪರಿಹಾರವಾಗಿ ಮುಂದಿನ ಮಾಸ್ಟರ್ ಪ್ಲಾನ್ ಯೋಜನೆಯಲ್ಲಿ ಕಾಮಗಾರಿ ನಡೆಸಲು ಕ್ರಿಯಾಯೋಜನೆ ತಯಾರಿಸಿ ಮುಂದುವರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸ್ವೀಕಾರ ಮಾಡಬೇಕು, ಅವರು ಉಳ್ಕೋಬೇಕು ಮತ್ತೆ ಹೋಗಬೇಕು ಅಂತ ಈ ಪಾಯಿಂಟ್ಗಳಲ್ಲಿ ನಾವು ಇಲ್ಲಿ ನಮ್ಮಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಿರೋದು ಮತ್ತು ಕೋವಿಡ್ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡಿದ್ರೆ ನಮ್ಮಲ್ಲಿ ಊಟದ ಸಮಯದಲ್ಲಿ ಭಾಳ ರಶ್ ಆಗುತ್ತೆ. ನಮ್ಮದು ಈಗ ದರ್ಶನ ಟೈಮು ಮತ್ತು ಊಟ ಎರಡೂ ಕೂಡ ಒಂದೇ ಕಡೆಗಳಲ್ಲಿ ಇರೋದ್ರಿಂದ ದರ್ಶನಕ್ಕೆ ಬರೋರು ಯಾರು, ಊಟಕ್ಕೆ ಬರೋರು ಯಾರು, ಮತ್ತು ದರ್ಶನ ಮಾಡಿದವರು ಕೂಡ ಹೋಗದೇ ಇಲ್ಲಿ ಕಾದು ಇದ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮ ಮಾಸ್ಟರ್ ಪ್ಲ್ಯಾನ್ಗಳಲ್ಲಿ ಡೈನಿಂಗ್ ಹಾಲ್ ಆಗಿರ್ಬೋದು ಮತ್ತು ಹೆಚ್ಚಿನ ಪೂಜಾ ಕಾರ್ಯಕ್ರಮ ಆಶ್ಲೇಷ ಬಲಿ ಇದರೊಳಗಡೆ ಆಗಿರ್ಬೋದು, ನಾಗ ಪ್ರತಿಷ್ಠೆ ಇದರೊಳಗಡೆ ಆಗಿರ್ಬೋದು, ಬೇರೆ ಬೇರೆ ಪೂಜೆಗಳಿಗೂ ಕೂಡ ಮಾನ್ಯ ಸಚಿವರು, ಶಾಸಕರು ಮತ್ತು ಡೆವಲಪ್ಮೆಂಟ್ ಕಮಿಟಿ ಅಂತೇಳಿ ಏನಾಗಿದೆ ಆ ಮೆಂಬರ್ಸ್ಗಳ ಜೊತೆಗೆ ಮೀಟಿಂಗ್ ಆದ ನಂತರ ಮತ್ತು ಇವತ್ತು ಬೆಳಗ್ಗೆನೂ ಕೂಡ ದರ್ಶನ ಮಾಡಿ ಮತ್ತು ಮಾಸ್ಟರ್ ಪ್ಲ್ಯಾನ್ಗೆ ಸಂಬಂಧಪಟ್ಟಾಗೆ ನಮ್ಮ PWD ಸ್ಪೆಷಲ್ ಇದರಲ್ಲಿ ಏನಿದೆ AEE ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಮುಖಾಂತರ ಎಲ್ಲ ಡಿಸ್ಕಷನ್ ಮಾಡಿ ಮಾಸ್ಟರ್ ಪ್ಲ್ಯಾನ್ಗಳಲ್ಲಿ ಇರುವಂಥ ತೊಡಕುಗಳು ಏನು, ಯಾವುದ್ಯಾವುದು ನಮಗೆ ಹರ್ಡಲ್ಸ್ಗಳು ಬರ್ತಾ ಇದ್ದಾವೆ, ಆ ವಿಷಯದ ಬಗ್ಗೆ ಹೇಗೆ ನಾವು ಅದನ್ನು ಸರಿ ಮಾಡಬೇಕು. ಒಂದು ಕೋರ್ಟ್ಗಳಲ್ಲಿರುವಂಥ ವ್ಯಾಜ್ಯಕ್ಕಿಂತ ಜಾಸ್ತಿ ಟೆಸ್ಟ್ ಮಾಡ್ತಾರೆ. ಅಂದರೆ 2 ತಿಂಗಳ ಹಿಂದೆ ನಾವು ಬರೀ 1200, 1500 ಮ್ಯಾಕ್ಸಿಮಮ್ ಇತ್ತು. ಈಗ ನಾವು 3800ಕ್ಕಿಂತಲೂ ಜಾಸ್ತಿ ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ನಮಗೆ ಪ್ರತಿ ದಿವಸ ಪಾಸಿಟಿವಿಟಿ ರೇಟು ಲೆಸ್ ದ್ಯಾನ್ 2% ಆಗಿದೆ ನಮ್ಮದು. ಈಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಕಡಿಮೆ ಆಗಿದ್ರೂ ಕೂಡ ಹಳ್ಳಿಗಳಲ್ಲಿ ಹರಡದೇ ಇರೋ ಹಾಗೆ ನೋಡ್ಕೊಳ್ಳೋದು ಮತ್ತು ಹರಡಿದರ ಮೇಲೂ ಕೂಡ ಒಂದು ವೇಳೆ ಯಾರಾದರೂ ಕೋವಿಡ್ ಪ್ರಕರಣ ಬಂದರೂ ಕೂಡ ಅವರಿಗೆ ಕ್ವಾಲಿಟಿ ಟ್ರೀಟ್ಮೆಂಟ್ಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಈಗ ಯಾವುದೇ ಒಂದು PHCಯಿಂದ ಅವರು ರೆಫರ್ ಮಾಡಿದ್ರೆ ಅವರಿಗೆ ಉಚಿತ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಒಂದು ಉತ್ತಮವಾದಂಥ ಚಿಕಿತ್ಸೆ ಕೊಡೋದಕ್ಕೆ ನಾವು ಮಂಗಳೂರಲ್ಲಿ ಮತ್ತು ತಾಲೂಕು ಹಾಸ್ಪಿಟಲ್ಗಳಲ್ಲಿ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೋವಿಡ್ ಬಂದರೆ ಉಚಿತವಾಗಿ ಚಿಕಿತ್ಸೆ ತೊಗೊಳೋದ್ರ ಜೊತೆಗೆ ಕಂಪ್ಲೀಟಾಗಿ ರಿಕವರಿ ಆಗಿ ಹೋಗೋದಕ್ಕೆ ನಾವು ಕ್ರಿಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ರಿಸಲ್ಟನ್ನು ಕೂಡ ನಾವು ಕಾಣಿಸ್ತಾ ಇದ್ದೀವಿ. ಸ್ಯಾನಿಟೈಸೇಷನ್ SMS ಈ ಒಂದು ಮೆಸೇಜ್ ಮುಖಾಂತರ ಅವರು ಕಾಲೇಜನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ರೆಗ್ಯುಲರ್ ಆಗಿ ನಿಯಮಿತವಾಗಿ ಅವರ ಮಕ್ಕಳುಗಳ ಏನು ಸ್ಟೂಡೆಂಟ್ಸ್ಗಳು, ಡಿಗ್ರಿ ಸ್ಟೂಡೆಂಟ್ಸ್ಗಳ ಆರೋಗ್ಯ ತಪಾಸಣೆ ಮಾಡೋದು ಮತ್ತು ಸ್ವಾಬ್ ಟೆಸ್ಟಿಂಗನ್ನು ಮಾಡೋದಕ್ಕೆ ನಾವು ಅವರಿಗೆ ಡೈರೆಕ್ಷನ್ಸ್ ಹೇಳಿದ್ವಿ. ಮತ್ತು ಪ್ರತಿ ಸಲನೂ ಬರಬೇಕಾದ್ರೆ ಒಂದು ಟೆಂಪ್ರೇಚರ್ನ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ಸಿಮ್ಟಮ್ಸ್ಗಳು ಇಲ್ಲದೇ ಇರೋರು ಬರದೇ ಇರೋ ಹಾಗೆ ಅದನ್ನು ನೋಡ್ಕೊಳ್ಳೋದಕ್ಕೆ ಕಾಲೇಜಿನ ಪ್ರಿನ್ಸಿಪಲ್ಸ್ಗಳಿಗೆ ಲೀಡ್ ಕಾಲೇಜ್ ಪ್ರಿನ್ಸಿಪಲ್ನವರ ಮುಖಾಂತರ ನಾವು ಡೈರೆಕ್ಷನ್ಸ್. ಮರಳುಗಾರಿಕೆಗೆ ಸಂಬಂಧಪಟ್ಟಾಗೆ ಈಗ ರಾಜ್ಯ ಸರ್ಕಾರದ ಹೊಸ ಮರಳು ನೀತಿ ಬಂದಿರೋದ್ರೊಳಗಡೆ 1, 2, 3 ಶ್ರೇಣಿ, ಒಟ್ಟು ಯಾವುದೇ ಒಂದು ನದಿ ಶ್ರೇಣಿಯನ್ನು 6 ಶ್ರೇಣಿಗಳಲ್ಲಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ 1, 2, 3 ಶ್ರೇಣಿಗಳು ಭಾಳ ಚಿಕ್ಕ ಮರಳಿನ ಇದರೊಳಗಡೆ ಆಗಿರೋದ್ರಿಂದ ಅದು ಮೈನಿಂಗ್ ಅಲ್ಲ, ನದಿ ಮತ್ತು ಹಳ್ಳ ಇದರೊಳಗಡೆ ಬಂದಿರುವಂಥ ಮರಳು ಶೇಖರಣೆ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡುವಂಥ ಅಧಿಕಾರವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಈಗ ವಿಲೇಜ್ ಅಕೌಂಟೆಂಟು, PDO, ಸರ್ವೇಯರು ಮತ್ತು DRF ಅವರೆಲ್ಲ ಸೇರಿಕೊಂಡು ಒಂದು ಟೀಮಲ್ಲಿ ನಮಗೊಂದು ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಅದನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಇನ್ನು 4, 5, 6 ಶ್ರೇಣಿ ಒಳಗಡೆ ಇರುವಂಥ 30 non CRZ ಬ್ಲಾಕ್ಗಳನ್ನು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅವರಿಗೆ ಟೆಂಡರ್ ಮಾಡೋದಕ್ಕೆ ಕಳಿಸ್ತೀವಿ.